ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಸೂರ್ಯ ಮುಳುಗೋ ಹೊತ್ತಾಗಿದೆ, ನಿನ್ನ ಸೊಸೆ ಇನ್ನೂ ಮನೆಗೆ ಬಂದಿಲ್ಲ ಅಂತ ನಾವು ತಲೆ ಕೆಡಿಸ್ಕೊಂಡಿದ್ರೆ ನೀನ್ ನಮಗೆ ಪಾಠ ಹೇಳಕ್ ಬರ್ತೀಯ? ಬರ್ತಾಳೆ ರೀ, ಮೊದಲನೇ ದಿನ ಕಾಲೇಜ್ ಅಲ್ವಾ, ಪಾಪ ಏನೇನಿರತ್ತೋ ಏನೋ, ಬರ್ತಾಳೆ ಬಿಡಿ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ. ಸರಿಯಾಗಿ ಹೇಳಿದ್ರಿ ಅದಕ್ಕೆ. ಹೆಣ್ಣು ಮಕ್ಕಳು ಕರೆಕ್ಟ್ ಟೈಮಿಗೆ ಮನೆಗೆ ಬರಬೇಕು ಅಂತ ಮನೇಲಿ ಹೇಳ್ಕೊಟ್ಟಿದ್ರೆ ತಾನೆ ಸಂಸ್ಕಾರ ಬರೋದಕ್ಕೆ ಸಾಧ್ಯ. ಇವತ್ತೇನಾದ್ರೂ ಆ ಸ್ಪಂದನ ಕರೆಕ್ಟ್ ಟೈಮಿಗೆ ಮನೆಗೆ ಬಂದ್ಬಿಟ್ರೆ ನಾನು ನನ್ನ ಮೀಸೆ ಬಳಸ್ಕೊಂಡ್ಬಿಡ್ತೀನಿ. ಮಾವ, ನಾನಂತೂ ಇವತ್ತು ಕರೆಕ್ಟ್ ಟೈಮಿಗೆ ಮನೆಗೆ ಬಂದಿದ್ದೀನಿ. ಈಗ ನೀವು ಮೀಸೆನ ಬೆಳೆಸ್ಕೊಂಡು ಬೋಳಿಸ್ತೀರಾ ಅಥವಾ ಬೆಳೆದಿದೆ ಅನ್ಕೊಂಡು ಬೋಳಿಸ್ತೀರಾ? ಹಲೋ, ಬಂದೆ, ಒಂದ್ ನಿಮಿಷ. ಅದು ಏನಂದ್ರೆ ಅಲ್ಲಿ ಹೋಗ್ಬೇಕು ಇವಾಗ. ಈಗೇನ್ ಹೇಳ್ತೀರಾ ಅಕ್ಕ? ನನ್ ಸೊಸೆ ಕತ್ಲಾಗೋಕ್ ಮುಂಚೆನೆ ಮನೆಗ್ ಬಂದಿದ್ದಾಳೆ. ಇನ್ಮೇಲೆ ನನ್ ಸೊಸೆ ಬಗ್ಗೆ ಆರೋಪ ಮಾಡ್ಬೇಕಾದ್ರೆ ಎರಡೆರಡು ಸಲ ಯೋಚನೆ ಮಾಡಿ. ಚಂದ ಚಂದ. ಸದ್ಯ ದೊಡ್ಡ ಜಗಳ ಆಗೋದ್ರೊಳಗೆ ಬಂದಿಲ್ಲ ಕಂದ, ನಂಗದೇ ಸಮಾಧಾನ. ನನ್ ಜೀವ ಡವ ಅಂತ ಹೊಡ್ಕೋತಿತ್ತು ಕಣೆ. ಅಮ್ಮ, ಶುಶುಶೋ, ಸಾರಿ ಕಂದ. ನಾಳೆ ಒಳಗೆ ಈ ನೋವು ಮಾಯ ಆಗತ್ತೆ. ಆ ತರ ನನ್ನ ಹತ್ರ ಒಂದು ಉಪಾಯ ಇದೆ. ಅದೇಗಮ್ಮ? ಅದನ್ನ ನಿಮ್ ACP ಸಾಹೇಬ್ರೆ ಹೇಳ್ತಾರೆ. ಬಾ, ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀನಿ. ಬಾ ಬಾ ಬಾ. ಅಮ್ಮ, ಏನ್ ಕರೆದಿದ್ದು? ಬಂದೆ. ನಿನ್ ಹೆಂಡತಿ ಕೈ ಗಾಯ ಆಗಿದೆಯಲ್ಲ, ತಗೋ ಇದನ್ನ ಹಚ್ಚು. ಸರಿಮ್ಮ. ಸುಜಾತಮ್ಮ, ನಿಮ್ ಸೊಸೆ ಬಾಯ್ ಬಿಟ್ರೆ ಕೆಂಡ ಕಾಡ್ತಾಳೆ. ಅವಳ ಕೈಗೆ ಈ ಬೆಣ್ಣೆ ಹಚ್ಚಿದ್ರೆ ಕರ್ಗೋಗ್ ಬಿಡಲ್ವಾ? ನನ್ ಸೊಸೆ ಕೆಂಡನೆ. ಯಾರೇ ಅವಳನ್ನ ಕೆಣಕಿದ್ರು ಅವ್ರನ್ನ ಸುಡದೆ ಬಿಡಲ್ಲ. ಬೆಣ್ಣೆ ಕರಗಿದ್ರೆ ತಾನೇ ತುಪ್ಪ ಆಗೋದು. ನಿಂಗಿದೆಲ್ಲ ಗೊತ್ತಾಗಲ್ಲ. ಹೋಗಪ್ಪ, ಹಚ್ಬಿಡು. ಸರಿ. ವಿಕ್ಕಿ ಮಾತಲ್ಲೇ ಬೆಣ್ಣೆ ಹಚ್ತಾನೆ. ನೋಡ್ದವರು ಅದನ್ನ ನಿಜ ಅಂತ ನಂಬ್ಕೊಂಡ್ಬಿಡ್ತಾರೆ ಅಲ್ವಾ ವಿಕ್ಕಿ? ಗುಡ್ ನೈಟ್ ವೈಶ್. ಹಲೋ, ಎಕ್ಸ್ಕ್ಯೂಸ್ ಮೀ, ACP ಸಾಹೇಬ್ರೆ, ತಾವು ಈ ಬೆಣ್ಣೆನ ಹೇಗೆ ಹಚ್ತೀರೋ? ಅಮ್ಮ, ಹಿಂಗ್ ತಗೊಂಡು ಹೀಗೆ. ಎಲ್ಲರೂ ಹೀಗೆ ಅಲ್ವ ಮಚ್ಚದು? ಸರಿ ಹೋಯ್ತು. ನೀವು ನಿಮ್ ಸ್ಟೇಷನ್ ಅಲ್ಲಿ ಕ್ರಿಮಿನಲ್ಸ್ ನ ಹ್ಯಾಂಡಲ್ ಮಾಡಿದ ಹಾಗೆ ನನ್ ಸೊಸೆನ ಹ್ಯಾಂಡಲ್ ಮಾಡ್ಬೇಡಿ. ಅವಳ ಕೈ ಪುಟ್ಟ ಮಗು ತರ, ತುಂಬಾನೇ ಸ್ಮೂತ್. ಅದಕ್ಕೆ ಇದರಿಂದ ಹಚ್ಚಿ. ನವಿಲ್ಗಳಿಲ್ಲ, ಟ್ರೈ ಮಾಡಿ. ಅಪ್ಪಯ್ಯ, ನಿಂಗೆ ನೆನ್ಪಿದ್ಯಾ? ನಾನು ಒಂದ್ಸಲ ಅಡ್ಗೆ ಮಾಡ್ತೀನಿ ಅಂತ ಹೋಗಿ ಒಗ್ಗರಣೆ ಹಾಕುವಾಗ ನನ್ನ ಕೈಗೆ ಚೂರು ಗಾಯ ಆಗಿತ್ತು. ಆಗ ನೀನ್ ಎಷ್ಟು ನೊಂದ್ಕೊಂಡಿದ್ದೆ.
ಆದ್ರೆ ಇವತ್ತು ಇಲ್ಲಿ ನೋಡಪ್ಪಯ್ಯ, ನನ್ಗೆ ಇಷ್ಟು ದೊಡ್ಡ ಗಾಯ ಆಗಿದೆ. ನನಗೆ ಉರಿ ತಡ್ಕೊಳಕ್ ಆಗ್ತಿಲ್ಲ. ಅಪ್ಪಯ್ಯ, ನೀನ್ ಯಾವಾಗ್ಲೂ ಹೇಳ್ತಿದ್ದೆ ಅಲ್ವಾ, ನಾವ್ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂದ್ರೆ ನಮಗೂ ತೊಂದರೆ ಆಗಲ್ಲ ಅಂತ. ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಪ್ಪಯ್ಯ, ಆದ್ರೂ ನನ್ಗೆ ಯಾಕೆ ಇಷ್ಟು ತೊಂದರೆ ಆಗ್ತಿದೆ? ಹಾಗಿದ್ರೆ ನಿನ್ ಮಾತು ಸುಳ್ಳ? ಇಲ್ಲಿ ನೋಡು, ನನ್ ಕೈ ಹೇಗಾಗಿದೆ. ಹುಳ ಅಲ್ಲ ನಾನು. ಅಮ್ಮಾಡಿ, ಹುಳ ಓಡಾಡ್ಬಿಡ್ತು ಅಂತ ಎಷ್ಟು ಹೆದರ್ದೆ ಗೊತ್ತಾ ನಾನು? ಅಷ್ಟು ಗೊತ್ತಾಗಲ್ಲ ವಿಕ್ರಾಂತ್ ಸರ್, ಈಗ ಎದುರಿಸೋದು. ನೀವ್ ಯಾವಾಗ ಬಂದ್ರಿ? ಅದೇ ರಾಮ್ ಸರ್ ಜೊತೆ ಮಾತಾಡ್ತಿದ್ದಲ್ಲ, ಅವಾಗ್ಲೇ ಬಂದೆ. ವಿಕ್ರಾಂತ್ ಸರ್, ಪದೇ ಪದೇ ನಾನು ಆಡೋ ಮಾತನ್ನ ಕದ್ ಕೇಳಿಸ್ಕೋಬೇಡಿ. ಯಾಕೆ? ಅಪ್ಪ ಮಗಳದು 1000 ಇರುತ್ತೆ, ಅದೆಲ್ಲ ನಿಮ್ಗೆ ಯಾಕೆ? ಹಲೋ, ನಿನಗೆ ಬರೀ ಅಪ್ಪ ಅವರು, ನನಗೆ ನಮ್ ಗುರು, ಹೆಣ್ಣು ಕೊಟ್ಟು ಮಾವ. ಹೆಣ್ಣು ಕೊಟ್ಟು ಮಾವ, ಕಣ್ ಕೊಟ್ಟು ದೇವರು ಅಂತ ಮಾತು ಕೇಳಿಲ್ವ ನೀನು? ಸೊ ರಾಮ್ ಸರ್ ನನಗೆ ಗುರು, ಮಾವ ಮತ್ತೆ ದೇವರು, ಗೊತ್ತಾ? ನಮ್ಮ ಅಪ್ಪಯ್ಯ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ಹೌದು. ವಿಕ್ರಾಂತ್ ಸರ್, ನಿಮ್ಗೆ ನಮ್ಮ ಅಪ್ಪಯ್ಯ ಮತ್ತೆ ನಾನು ಇಬ್ರಲ್ಲಿ ಯಾರು ತುಂಬಾ ಇಷ್ಟ? ಇಬ್ರು ಇಷ್ಟ ಅಂತ ತಪ್ಪಿಸ್ಕೊಳಂಗಿಲ್ಲ, ಕರೆಕ್ಟ್ ಆಗಿ ಒಂದೇ ಉತ್ತರ ಹೇಳ್ಬೇಕು. ಇಂಥ ಮುದ್ದಾದ ಮಗಳನ್ನ ಹೆತ್ತಿದಾರಲ್ಲ ರಾಮ್ ಸರ್, ಅವ್ರ ಕಡೆ ತುಂಬಾ ಇಷ್ಟ. ಬಾ ಬಾ, ಮೆಚ್ಚಿದೆ ನಿಮ್ಮ ಉತ್ತರಕ್ಕೆ. ತಗೊಳ್ಳಿ ಈ ಚಿನ್ನದ ಸರ ನಿಮಗ. ಅಮ್ಮ ಸ್ಪಂದನ, ಮೊದಲೇ ಕೈಯೆಲ್ಲ ಉರಿತಾ ಇದೆ, ಬೇಕಾ ಇದೆಲ್ಲ ಮಕ್ಕಳಾಟ? ಕೂತ್ಕೋ. ಯಾಕೆ? ಕೂತ್ಕೋ ಬಾಯ್. ಕೈ ಕೊಡು. ಯಾಕೆ? ಕೊಡು ಅಂದ್ರೆ ಕೊಡ್ಬೇಕು. ಅದೇ ಯಾಕೆ ಅಂತ ಕೇಳ್ತಿದ್ದೀನಲ್ಲ. ಜಾಸ್ತಿ ಮಾತಾಡಬಾರ್ದು, ನಾನು ಹೇಳ್ದಾಗ ಕೇಳು. ಕೈ ಕೊಡು. ವಾಪಸ್ ಕೊಡ್ಬೇಕು? ಜ್ಯುವೆಲರಿ ಶಾಪಲ್ಲಿ ಕೈನ ಅಡ ಇಟ್ಬಿಟ್ಟು ನೆಕ್ಸ್ಟ್ ಸ್ಯಾಲರಿಲಿ ಅದನ್ನ ಬಿಡ್ಸ್ಕೊಂಡ್ ಕೊಡ್ತೀನಿ, ಆಯ್ತಾ? ಅಂತೂ ನನ್ನ ಚಿನ್ನದಂತ ಹುಡುಗಿ ಅಂತ ಒಪ್ಕೊಂಡ್ರಲ್ಲ. ಆಯ್ತಾಯ್ತು. ಈಗ ಸುಮ್ಮನೆ ಕೂತ್ಕೋಬೇಕು 5 ನಿಮಿಷ, ಆಯ್ತಾ? ಅಲ್ಲ ವಿಕ್ರಾಂತ್ ಸರ್, ಸುಮ್ಮನೆ ಕೂತ್ಕೊ ಅಂತ ಹೇಳಿದ್ದು, ಮಾತಾಡುವಂತಲ್ಲ. 5 ನಿಮಿಷ. ವಂದನಾ, ಸುಮ್ಮನೆ ಕೂತ್ಕೋ. ವಿಕ್ರಾಂತ್ ಸರ್, ನಂಗೆ ಕಚ್ಚುಗುಳಿ ಆಗ್ತಿದೆ, ಹೆಂಗ್ ಸುಮ್ನೆ ಕೂತ್ಕೊಳ್ಳೋದು? ಇದರಿಂದ ಹಚ್ಚಿದ್ರೆ ನೋವಾಗಲ್ಲ, ಗಾಯ ಬೇಗ ವಾಸಿ ಆಗುತ್ತೆ. ಸುಮ್ಮನೆ ಕೂತ್ಕೋ. ಇನ್ನು ಹಚ್ಚಲ್ಲ, ಏನ್ ಆಡ್ಕಾಡ್ತಿದ್ಯಾ? ಇವಾಗ ಕೈ ತೆಗಿಲಿಲ್ಲ ಅಂದ್ರೆ ಕಚ್ಬಿಡ್ತೀವಿ. ಹೌದಾ? ಕಚ್ಚು ನೋಡ. ಬೇಡ ವಿಕ್ರಾಂತ್ ಸರ್, ನನ್ನ ಎದುರಾಕೋಬೇಡಿ, ನಿಜವಾಗ್ಲೂ ಕಚ್ಬಿಡ್ತೀನಿ. ಕಚ್ಲಾ? ನಿಜವಾಗ್ಲೂ ಕಚ್ಬಿಡ್ತೀನಿ. ಕಚ್ಚು ನೋಡೋಣ ಅಂದೆ. ಸಾರಿ ವಿಕ್ರಾಂತ್ ಸರ್, ನೋವಾಯ್ತಾ? ಸ್ಪಂದನ, ತಮಾಷೆ ಮಾಡು, ಬಿಡು. ಈಗ ಕೈ ರಿಪೇರಿ ಮಾಡ್ಬೇಕಾಗಿರೋದು ನನಗಲ್ಲ, ನಿನಗೆ. ಸೊ ತಾವು ಸುಮ್ಮನೆ ಕೂತ್ರೆ ನಾವು ಕೆಲಸ ಮುಂದುವರಿಸ್ತೀವಿ. ಕೈ ಕೊಡು. ವಿಕ್ರಾಂತ್ ಸರ್, ಆಯ್ತಾ? ಇದೇನು ಅಡ್ವರ್ಟೈಸ್ಮೆಂಟಾ? 10 ಸೆಕೆಂಡ್ ಮುಗಿಯಕ್ಕೆ? ಇರೋ ನಿಮಿಷ ಸಾಕು ಬಿಡಿ ವಿಕ್ರಾಂತ್ ಸರ್, ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಮೊದಲು ಕೈ ಸರಿ ಮಾಡೋಣ, ಆಮೇಲೆ ಮಾತಾಡ್ಬೋದು. ಈಗ ಹಠ ಮಾಡಿದ್ರೆ ಇನ್ನೊಂದ್ಸಲ ಕೈ ಕಚ್ಬಿಡ್ತೀನಿ ಅಷ್ಟೇ. ಹಲೋ, ಎಂಟೈರ್ ಸಿಟಿ ಕಾಪಾಡೋ IPS ಆಫೀಸರ್, ನನ್ನ ಕೈ ಕಚ್ತೀಯಾ? ಹೆಲೋ, ಎಕ್ಸ್ಕ್ಯೂಸ್ ಮೀ, ಮನೆಯಿಂದ ಹೊರಗೆ ಹೋದ್ರೆ ಮಾತ್ರ ನೀವು ACP. ಮತ್ತೆ ಮನೆಯೊಳಗೆ ನನ್ ಗಂಡ.
ಪಗ ಸದನಿ ಪಮ ಪಗ ಮರೆ ಸ ಮರೆ ಸದನಿ ಪಮ ಪಗ ಮಪ ಪಸಾನಿ ಸಾರಿ ವಿಕ್ರಾಂತ್ ಸರ್ ಲೋನಲ್ಲಿ ಹೇಳ್ಬಿಟ್ಟೆ. ಸಾನಿ ಸಪನಿ ಮಪ ಮರೆ ಇಟ್ಸ್ ಓಕೆ. ಸರಿ ಮುಖ ಪಗ ಸದನಿ ಎರಡು ಕೈನೂ ವಾಪಸ್ ಕೊಟ್ಟಿದ್ದೀನಿ. ಸದನಿ ಮತ್ತೆ ಅದೇನೋ ಮಾತಾಡಬೇಕು ಅಂತಲ್ಲ ಹೇಳು. ಮಧ್ಯಾಹ್ನ ನಿಮಗೆ ಕಾಲ್ ಮಾಡಿದ್ನಲ್ಲ ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು. ಮಧ್ಯಾಹ್ನ ನೀನಾ ನನಗೆ ಕಾಲ್? ಚಾನ್ಸೇ ಇಲ್ಲ. ಅಮ್ಮಾಡಿ ನನ್ನ ಕೈಯಾರಿ ನಾನೇ ಕಾಲ್ ಮಾಡಿದ್ನಲ್ಲ ವಿಕ್ರಾಂತ್ ಸರ್, ನೆನ್ಪು ಮಾಡ್ಕೊಳ್ಳಿ. ಕಾಲ್ ನನಗ ಮಧ್ಯಾಹ್ನ? ಹಾ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಳು ವರ್ಷ ಅಂತ ಕಾಲ್ ಮಾಡಿದ್ಲು. ಆಮೇಲೆ ನನ್ನ PUC ಬ್ಯಾಚ್ಮೇಟ್ ಒಬ್ಳು ಚಿತ್ರ ಅಂತ ಕಾಲ್ ಮಾಡಿದ್ಲು. ಆಮೇಲೆ ಇನ್ಯಾರು ಮಾಡಿದ್ರು? ಹಾ, IPS ಟ್ರೈನಿಂಗ್ ಹೊಸದಾಗಿ ಅದು ಒಬ್ರು ಶಿಲ್ಪ ಅವ್ರು ಕಾಲ್ ಮಾಡಿದ್ ನೆನಪಿದೆ. ಇಲ್ಲ, ಇನ್ನೊಂದು ಕಾಲ್ ಬಂದಿದ್ದು ಅದೇ ಕಸ್ಟಮರ್ ಕೇರಿಂದ ಹುಡುಗಿ ಹೆಸರು ನೆನಪಿಲ್ಲ, ಏನೋ ಹೇಳಿದ್ಲು ಅಷ್ಟು ಬಂದಿದೆ ನನ್ನ ಕಾಲ್ಸ್. ಯಾವ್ಯಾವ ಕಾಲ್ ನೆನಪಿರುತ್ತೆ, ನನ್ನ ಕಾಲ್ ನೆನಪಿರಲ್ವಾ ನಿಮ್ಗೆ? ನಿನ್ ಕಾಲ ನನ್ನ ಫೋನಲ್ಲಿ ಅಲ್ಲ, ನೀನ್ ಕಾಲ್ ಮಾಡಿ ಏನಂತ ಹೆಸರು ಹೇಳ್ದೆ ಹೇಳು? ಆಯ್ತಾಯ್ತು, ನೆನಪಿದೆ. ನೀನ್ ಫೋನ್ ಮಾಡಿದ್ದು ನೆನಪಿದೆ, ನಿನ್ ಕಾಲೇಜಲ್ಲಿ ಏನೇನ್ ನಡೀತು ಅಂತ ನೀನ್ ನನಗೆ ಹೇಳಿದ್ದು ನೆನಪಿದೆ. ಆಯ್ತಾ? ವಾ ಗಣೇಶ, ಇಷ್ಟಾದ್ರೂ ನೆನಪಲ್ಲಿ ಇದೆಯಲ್ಲ, ನನ್ ಪುಣ್ಯ. ನಿನಗೆ ಚೂಡಿದಾರ್ ತಾನೇ ಬೇಕು, ನಾಳೆ ಕೊಡಿಸ್ತೇನೆ. ನಾನ್ ನಿಮ್ಮನ್ನ ನಂಬಲ್ಲ, ನೀವು ಮರ್ತೋಗ್ಬಿಡ್ತೀರಾ. ಹಲೋ, IPS ಆಫೀಸರು, ಇಷ್ಟು ಮೆಮೊರಿ ಪವರ್ ಕಮ್ಮಿ ಇದ್ರೆ ಎಕ್ಸಾಮ್ ಪಾಸ್ ಆಗ್ತಿದ್ನಾ? ಚಾನ್ಸೇ ಇಲ್ಲ. ಹಾ, ಈ ಚಾನ್ಸೇ ಇಲ್ಲ, ನಾವು ಮರೆಯೋದೇ ಇಲ್ಲ ಅಂತೀರಾ. ಆಮೇಲೆ ಅವ್ರು ಯಾವ ನಿಮ್ ಚೈಲ್ಡ್ಹುಡ್ ಫ್ರೆಂಡ್ಸು? ವರ್ಷ. ಹಾ, ಅವಳು ಇನ್ಯಾವಳು? ಅವ್ಳ PUC ಫ್ರೆಂಡು ಶಿಲ್ಪ. ಅವರೆಲ್ಲ ಫೋನ್ ಮಾಡಿದ್ರೆ ನನ್ನೇ ಮರಿತೀರಾ? ಇನ್ನು ಚೂಡಿನ ಮರಿ ಅಲ್ವಾ ನೀವು? ಮರಳಿ ಮನಸ